ವೆಲ್ಕಮ್ ಬ್ಯಾಕ್. ಇದೀಗ ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕರನ್ನ ಉದ್ದೇಶಿಸಿ ಕೆಲವೊಂದಷ್ಟು ಮಾತುಗಳನ್ನು ಆಡಿದರು. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸಂಜೆ 5:30ಕ್ಕೆ ಮೈಸೂರಿಗೆ ಪ್ರಧಾನಿ ಮೋದಿ ಭೇಟಿ ಕೊಡಲಿದ್ದಾರೆ. ಬೆಂಗಳೂರಿನಿಂದ ಮೈಸೂರಿನತ್ತ ಮೋದಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಮೈಸೂರಿನಲ್ಲಿ ಹಲವು ಕಾರ್ಯಕ್ರಮದಲ್ಲಿ ನಮೋ ಭಾಗಿಯಾಗಲಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದ ಫಲಾನುಭವಿಗಳ ಜೊತೆ ನಮೋ ಸಂವಾದವನ್ನ ನಡೆಸಲಿದ್ದಾರೆ. ಸಂಜೆ ಸುತ್ತೂರು ಶಾಖಾ ಮಠಕ್ಕೆ ಭೇಟಿ ಕೊಟ್ಟು ನೂತನ ಕಟ್ಟಡವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ನೇರವಾಗಿ ರಸ್ತೆ ಮಾರ್ಗವಾಗಿಯೇ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸಂಜೆ 5:30ಕ್ಕೆ ಮೈಸೂರಿಗೆ ಪ್ರಧಾನಿ ಮೋದಿ ಭೇಟಿ ಕೊಡಲಿದ್ದಾರೆ. ರಾತ್ರಿಯ ಮಹಾ ಮಂಗಳ ಆರತಿಯಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ. ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪೂಜೆ ಮುಗಿಸಿದ ನಂತರ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಸದ್ಯದ ಅಪ್ಡೇಟ್ಸ್, ಪ್ರಧಾನಿ ಮೋದಿ ಅವರು ಇದೀಗ ಮೈಸೂರಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ. ಸಂಜೆ 5:30ಕ್ಕೆ ಮೈಸೂರಿಗೆ ಪ್ರಧಾನಿ ಮೋದಿ ಭೇಟಿಯಾಗಲಿದ್ದಾರೆ. ಈಗ ಹೆಲಿಕಾಪ್ಟರ್ ಮೂಲಕ ಮೈಸೂರಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಎಲ್ಲ ಸಿದ್ಧತೆಗಳು ಅಲ್ಲಿ ನಡೆದಿದೆ. ಮೋದಿ ಅವರಿಗೋಸ್ಕರ ಅಲ್ಲಿ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ. ಆ ಮೂಲಕ ಮೈಸೂರಿನಲ್ಲಿ ಇರುವಂತಹ ಚಾಮುಂಡಿ ಬೆಟ್ಟಕ್ಕೆ ಇವರು ಭೇಟಿ ಕೊಡಲಿದ್ದಾರೆ. ಬೆಂಗಳೂರಿನಿಂದ ಮೈಸೂರಿನತ್ತ ಮೋದಿ ಇದೀಗ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮೈಸೂರಿನಲ್ಲಿ ಹಲವು ಕಾರ್ಯಕ್ರಮದಲ್ಲಿ ನಮೋ ಭಾಗಿಯಾಗಲಿದ್ದಾರೆ. ಕೇಂದ್ರ ಸರ್ಕಾರದ ಫಲಾನುಭವಿಗಳ ಜೊತೆ ನಮೋ ಅಲ್ಲಿ ಸಂವಾದವನ್ನ ನಡೆಸಲಿದ್ದಾರೆ. ಸಂಜೆ ಸುತ್ತೂರು ಶಾಖಾ ಮಠಕ್ಕೆ ಭೇಟಿ ಕೊಟ್ಟು ನೂತನ ಕಟ್ಟಡ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಬಳಿಕ ನೇರವಾಗಿ ರಸ್ತೆ ಮಾರ್ಗವಾಗಿಯೇ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡಲಿದ್ದಾರೆ. ರಾತ್ರಿಯ ಮಹಾಮಂಗಳಾರತಿಯಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ. ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪೂಜೆ ಮುಗಿದ ಬಳಿಕ ಖಾಸಗಿ ಹೋಟೆಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಈಗ ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿ ಸಾರ್ವಜನಿಕ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ರು. ಅಲ್ಲಿ ಜನರನ್ನ ಉದ್ದೇಶಿಸಿ ಕೆಲವೊಂದು ಮಾತುಗಳನ್ನ ಆಡಿದ್ರು. ಆ ಬಳಿಕ ಈಗ ನೇರವಾಗಿ ಮೈಸೂರಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ನರೇಂದ್ರ ಮೋದಿ. कि आज बेंगलुरु में लोग इस स्टेशन पर जाते हैं जैसे किसी टूरिस्ट डेस्टिनेशन पर जाएं, वो अजूबा देख रहे हैं। उनको देश बदलता हुआ उस रेलवे स्टेशन की रचना से दिखाई दे रहा है। और लोग मुझे बता रहे थे, युवा पीढ़ी तो सेल्फी लेने के लिए कतार लगा के खड़ी हो जाती है। ये कर्नाटका का पहला और देश का तीसरा ऐसा आधुनिक रेलवे स्टेशन है। इससे सुविधाएं तो आधुनिक हुई है, बेंगलुरु के लिए ज्यादा ट्रेनों का रास्ता भी खुला है। बेंगलुरु कैंटोनमेंट और यशवंतपुरा जंक्शन को भी आधुनिक बनाने का काम आज से शुरू हुआ है। साथियों, 21वीं सदी में हम सिर्फ रेल, रोड, पोर्ट, एयरपोर्ट तक सीमित नहीं रह सकते, बल्कि ट्रांसपोर्ट के ये मोड एक दूसरे से कनेक्ट भी हो, एक दूसरे को सपोर्ट भी करें, ऐसी मल्टी मॉडल कनेक्टिविटी पर ध्यान दे रहे हैं। इस मल्टी मॉडल कनेक्टिविटी को पीएम गति शक्ति नेशनल मास्टर प्लान से मदद मिल रही है। बेंगलुरु के पास बनने जा रहा मल्टी मॉडल लॉजिस्टिक पार्क इसी विजन का हिस्सा है। ये पार्क पोर्ट, एयरपोर्ट, रेलवे और रोड की सुविधाओं से कनेक्टेड होगा ताकि लास्ट माइल डिलीवरी बेहतर हो और ट्रांसपोर्टेशन की कॉस्ट कम हो। गति शक्ति की स्पिरिट से बन रहे ऐसे प्रोजेक्ट हजारों युवाओं को रोजगार भी देंगे, आत्मनिर्भर भारत के संकल्प की सिद्धि को भी गति देंगे। बहनों और भाइयों, बेंगलुरु की सक्सेस स्टोरी 21वीं सदी के भारत को आत्मनिर्भर भारत बनाने के लिए प्रेरित करती है। इस शहर ने दिखाया है कि एंटरप्रेन्योरशिप को, इनोवेशन को, प्राइवेट सेक्टर को, देश के युवाओं को असली सामर्थ्य दिखाने का अवसर
देने से कितना बड़ा प्रभाव पैदा होता है। कोरोना के समय में बेंगलुरु में बैठे हमारे युवाओं ने पूरी दुनिया को संभालने में मदद की है। बेंगलुरु ने दिखा दिया है कि सरकार अगर सुविधाएं दे और नागरिक के जीवन में कम से कम दखल दे तो भारत का नौजवान क्या कुछ नहीं कर सकता है, देश को कहां से कहां पहुंचा सकता है। बेंगलुरु देश के युवाओं के सपनों का शहर है और इसके पीछे उद्यमशीलता है, इनोवेशन है, पब्लिक के साथ ही प्राइवेट सेक्टर की सही उपयोगिता है। बेंगलुरु उन लोगों को अपना माइंडसेट बदलने की सीख भी देता है। बेंगलुरु की ताकत देखिए, ये उन लोगों को अपना माइंडसेट बदलने की भी सीख देता है जो अभी भी भारत के प्राइवेट सेक्टर को, प्राइवेट एंटरप्राइज को भद्दे शब्दों से उसको संबोधित करते हैं। देश की शक्ति को, करोड़ों लोगों के सामर्थ्य को ये सत्तावादी मानसिकता वाले लोग कमतर आंकते हैं। साथियों, 21वीं सदी का भारत वेल्थ क्रिएटर्स, जॉब क्रिएटर्स का है, इनोवेटर्स का है। यही दुनिया के सबसे युवा देश के रूप में भारत की असली ताकत भी है, यही हमारी संपदा भी है। ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ದಿವ್ಯೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿವ್ಯೇಶ್, ಇದೀಗ ಕೊಮ್ಮಘಟ್ಟದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ ಮೈಸೂರಿನತ್ತ. ಹಾಗಿದ್ರೆ ಮೈಸೂರಿನಲ್ಲಿ ಯಾವ ರೀತಿಯಾಗಿ ಭದ್ರತೆಗಳೆಲ್ಲ ನಡೀತಾ ಇದೆ, ಯಾವ ರೀತಿ ಪ್ರಿಪರೇಷನ್ ನಡೀತಾ ಇದೆ ಈಗ ಮೈಸೂರಿನಲ್ಲಿ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡಿಕೊಳ್ಳಲಿಕ್ಕೆ? ಹೌದು, ಏನಂದ್ರೆ ಇವತ್ತು ಏನು ಮೈಸೂರಿನ ಪ್ರವಾಸವನ್ನ ಕೈಗೊಂಡಿರುವಂತದ್ದು ಇಂದು ಮತ್ತೆ ಮೈಸೂರಿನಲ್ಲಿ ಏನು ನರೇಂದ್ರ ಮೋದಿ ಅವರು ಒಂದು ಪ್ರವಾಸನ ಮಾಡಿ ಏನು ಮೈಸೂರಿನ ಒಂದು ಓವೆಲ್ ಗ್ರೌಂಡ್ ಏನಿದೆ, ಓವೆಲ್ ಗ್ರೌಂಡ್ ನಲ್ಲಿ ಈಗಾಗಲೇ ಒಂದು ಹೆಲಿಪ್ಯಾಡ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಖುದ್ದು ಡಿಸಿಪಿ ಅವರು ಇರ್ಬೋದು, ಏನು ಎಲ್ಲರೂ ಕೂಡ ಕ್ಷಣ ಕ್ಷಣಕ್ಕೂ ಹೋಗಿ ಹೆಲಿಪ್ಯಾಡ್ ಅನ್ನ ಒಂದು ತಪಾಸಣೆಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಏನು ಮಹಾರಾಜ ಮೈದಾನದಲ್ಲಿ ಈಗ ಬೃಹತ್ ವೇದಿಕೆಯನ್ನ ಮಾಡಲಾಗಿರುವಂತದ್ದು. ಸುಮಾರು 1 ಲಕ್ಷಕ್ಕೂ ಅಧಿಕ ಜನರಿಗೆ ಒಂದು ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಾಗಾಗಿ ಏನು ವೇದಿಕೆ ಕಾರ್ಯಕ್ರಮಕ್ಕೆ ಬರುವಂತ ಒಂದು ಸಾರ್ವಜನಿಕರಿದ್ದಾರೆ ಎಲ್ಲರನ್ನೂ ಕೂಡ ಈಗ ತಪಾಸಣೆಯನ್ನ ಮಾಡ್ತಾ ಇರುವಂತದ್ದು ನೋಡ್ತಾ ಇರಬಹುದು ಚಿತ್ರಣಗಳಲ್ಲಿ. ಏನಂದ್ರೆ ನರೇಂದ್ರ ಮೋದಿ ಅವರ ಒಂದು ಸಂವಾದ ಕಾರ್ಯಕ್ರಮ ಏನಿದೆ, ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳ ಒಂದು ಫಲಾನುಭವಿಗಳಿದ್ದಾರೆ ಅವರೊಟ್ಟಿಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಹಾಗಾಗಿ ಎಲ್ಲರನ್ನು ಇಲ್ಲಿ ಬರುವಂತ ಏನು ವೇದಿಕೆ ಕಾರ್ಯಕ್ರಮಕ್ಕೆ ಬರುವಂತ ಪ್ರತಿಯೊಬ್ಬ ವ್ಯಕ್ತಿಯನ್ನ ಇಲ್ಲಿ ತಪಾಸಣೆಗೆ ಒಳಪಡಿಸಿ ಅವರನ್ನ ಒಳಗೆ ಬಿಡುವಂತ ಕೆಲಸವನ್ನ ಮಾಡಲಾಗ್ತಿರೋದು. ಪುರುಷರಿಗೆ ಒಂದು ಕಡೆ ಮತ್ತು ಮಹಿಳೆಯರಿಗೆ ಮತ್ತೊಂದು ಕಡೆಯಲ್ಲಿ ಇಲ್ಲಿ ತಪಾಸಣೆಯನ್ನ ಮಾಡಲಾಗ್ತದೆ. ಎಲ್ಲರನ್ನೂ ಕೂಡ ಪ್ರತಿಯೊಬ್ಬರನ್ನು ಇಂಚಿಂಚು ತಪಾಸಣೆಗೊಳಿಸಿ ಅನಂತರದಲ್ಲಿ ಅವ್ರನ್ನ ಒಳಗೆ ಕಳಿಸುವಂತದನ್ನ ಮಾಡ್ತಾರಂಥದ್ದು. ಯಾಕಂದ್ರೆ SPG ಅವರ ಒಂದು ನಿರ್ದೇಶನ ಇದೆ, ಆ ನಿರ್ದೇಶನದ ಮೇರೆಗೆ ರಾಜ್ಯ ಸರ್ಕಾರ ಏನು ಕರ್ನಾಟಕ ಪೊಲೀಸರು ಕೂಡ ಇಲ್ಲಿ ತಪಾಸಣೆಯನ್ನ ಮಾಡ್ತಾರಂಥದ್ದು. ಪ್ರತ್ಯೇಕವಾಗಿ ಮಹಿಳೆಯರು ಮತ್ತು ಪುರುಷರನ್ನ ಪ್ರತ್ಯೇಕವಾಗಿ ತಪಾಸಣೆಗೊಳಿಸ್ತಾ ಇರುವಂತದ್ದು. ಪ್ರತಿಯೊಂದು ಅನುಮಾನಾಸ್ಪದ ಒಂದು ವಸ್ತುಗಳೇನಿದೆ ಮತ್ತು ಮೆಟಲ್ ಡಿಟೆಕ್ಟ್ ಆಗುವಂತ ವಸ್ತುಗಳೇನಿದೆ ಎಲ್ಲವನ್ನು ಒಂದು ವಶಕ್ಕೆ ಪಡೆದುಕೊಂಡು ಅವರ ಸಾರ್ವಜನಿಕರನ್ನ ಒಳಗೆ ಕಳಿಸುವಂತ ಕೆಲಸವನ್ನ ಇಲ್ಲಿ ಮಾಡಲಾಗ್ತಿರುವಂತದ್ದು. ಈಗಾಗಲೇ ಒಂದು ಸ್ವಲ್ಪ ಒಂದು ಮಳೆಯ ಒಂದು ವಾತಾವರಣ ಕೂಡ ಇದೆ. ಹಾಗಾಗಿ ಮಳೆಯ ವಾತಾವರಣ ಇರೋದ್ರಿಂದ ಕೊಂಚ ಮಟ್ಟಿಗೆ ಒಂದು ಮಳೆಯ ಹನಿಗಳು ಕೂಡ ಬಿದ್ದಿದ್ರು. ಇಲ್ಲಿ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಿರೋದ್ರಿಂದ ಯಾವುದೇ ರೀತಿಯ ಒಂದು ಮಳೆಯಿಂದ ಸಮಸ್ಯೆ ಕೂಡ ಆಗಬಾರ್ದು ಸಮಾವೇಶಕ್ಕೆ ಅಂತೇಳಿ ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ಮೈಸೂರಿನ ಒಂದು ಓವೆಲ್ ಗ್ರೌಂಡ್ ಏನಿದೆ, ಓವೆಲ್ ಗ್ರೌಂಡ್ ನಲ್ಲಿ ಏನು ಒಂದು ನಿರ್ಮಾಣ ಮಾಡಿರುವಂತಹ ಒಂದು ಹೆಲಿಪ್ಯಾಡ್ಗೆ ನರೇಂದ್ರ ಮೋದಿ ಅವರು ಬರ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಏನಂದ್ರೆ ಸಮಯ ಕಳೆದಂತೆ ಸಾರ್ವಜನಿಕರ ಆಗಮನ ಕೂಡ ಹೆಚ್ಚಾಗ್ತಿರುವಂತದ್ದು. 4-5 ಜಿಲ್ಲೆಗಳಿಂದನೂ ಕೂಡ ಸಾರ್ವಜನಿಕರು ತಂಡೋಪತಂಡವಾಗಿ ಒಂದು ಮೈಸೂರು ಮಹಾರಾಜ ಮೈದಾನದಲ್ಲಿರುವಂತಹ ಒಂದು ವೇದಿಕೆಯಿಂದ ವೇದಿಕೆ ಕಡೆ ಬರ್ತಾ ಇರುವಂತದ್ದು.
ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡ್ತಾರಂತದನ್ನ ಇಲ್ಲಿ ಕಾಣ್ತಾರಂಥದ್ದು. ಈಗಾಗಲೇ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಪೊಲೀಸ್ ಇಲಾಖೆ ಕೈಗೊಂಡಿದೆ. ನಗರದ ಪ್ರತಿಯೊಂದು ರಸ್ತೆಗಳು ಅಂದ್ರೆ ಮಹಾರಾಜ ಮೈದಾನಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆಗಳೇನಿದೆ ಎಲ್ಲವನ್ನೂ ಕೂಡ ಬ್ಯಾರಿಕೇಡ್ ನ ಮೂಲಕ ಒಂದು ಮುಚ್ಚಿರುವಂತದ್ದು. ಜೊತೆಗೆ ಮೋದಿ ಅವರು ಬರುವಂತ ಟೈಮ್ನಲ್ಲಿ ಯಾವುದೇ ರೀತಿಯ ಕಾನ್ವೇನ್ ಬರ್ತದೆ, ಕಾನ್ವೇಗೂ ಸಹ ಸಮಸ್ಯೆ ಆಗದ ನಿಟ್ಟಿನಲ್ಲಿ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ಒಂದು ಕೈಗೊಂಡಿದ್ದಾರೆ. ಭದ್ರತೆಯ ದೃಷ್ಟಿಯಿಂದಂತೂ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನ ಇಲ್ಲಿ ಕೈಗೊಂಡಿರುತ್ತ ನಾವು ಕಾಣ್ತಾ ಇರುವಂತದ್ದು. ದಿವ್ಯೇಶ್, ಇದೀಗ ಬೆಂಗಳೂರಿನಿಂದ ಮೈಸೂರಿನತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಯಾಣವನ್ನ ಬಳಸಿದ್ದಾರೆ. ಈಗ ಎಷ್ಟೊತ್ತಿಗೆ ರೀಚ್ ಆಗಬಹುದು? ಮೈಸೂರಿಗೆ ರೀಚ್ ಆದ್ಮೇಲೆ ಪ್ರಧಾನಿ ಮೋದಿ ಅವರ ಟೈಮ್ ಟೇಬಲ್ ಯಾವ ರೀತಿ ಇದೆ? ಯಾವೆಲ್ಲ ಕಾರ್ಯಗಳಲ್ಲಿ ಅವರು ಪಾಲ್ಗೊಳ್ತಿದ್ದಾರೆ? ಹೌದು, ಏನಂತಂದ್ರೆ ಮೈಸೂರು ಈಗ ಬೆಂಗಳೂರಿನಿಂದ ಹೊರಟಿರುವಂತಹ ನರೇಂದ್ರ ಮೋದಿ ಅವರು ಏನು ಸುಮಾರು 5:20 ವೇಳೆಗೆ ಮೈಸೂರಿನ ಓವೆಲ್ ಗ್ರೌಂಡ್ ಏನಿದೆ, ಮಹಾರಾಜ ಮೈದಾನದ ಪಕ್ಕದಲ್ಲೇ ಒಂದು ಓವೆಲ್ ಗ್ರೌಂಡ್ ಇದೆ, ಅಲ್ಲಿ ಈಗಾಗಲೇ 3 ಹೆಲಿಪ್ಯಾಡ್ ಗಳನ್ನ ಒಂದು ರೆಡಿ ಮಾಡಿ ಇಟ್ಕೊಂಡಿರುವಂತ 3 ಹೆಲಿಪ್ಯಾಡ್ ಗಳಲ್ಲಿ ಅವರು ಒಂದು ಹೆಲಿಪ್ಯಾಡ್ಗೆ ಈಗ ಬಂದು ಅವರು ಅಲ್ಲಿ ಇಳಿತಾರೆ. ಅನಂತರದಲ್ಲಿ ಸುಮಾರು 5 ನಂತರ ಒಂದು ವೇದಿಕೆ ಕಾರ್ಯಕ್ರಮ ಮಹಾರಾಜ ಮೈದಾನದಲ್ಲಿ ಪ್ರಾರಂಭವಾಗುವಂಥದ್ದು. ಇಲ್ಲಿ ಕೇಂದ್ರ ಸರ್ಕಾರದ ಒಂದು ಫಲಾನುಭವಿಗಳೇನಿದ್ರೆ ಆ ಫಲಾನುಭವಿಗಳ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನು ಮಾಡ್ತಾರೆ. ಅನಂತರದಲ್ಲಿ ಆ ಸಂವಾದ ಕಾರ್ಯಕ್ರಮ ಮುಗಿದ ನಂತರ ಸುಮಾರು 6:30 ವೇಳೆಗೆ ಏನು ಸುತ್ತೂರು ಶಾಖಾ ಮಠಕ್ಕೆ, ಚಾಮುಂಡಿ ಬೆಟ್ಟದ ತಪ್ಪಲಿರುವಂತಹ ಸುತ್ತೂರು ಶಾಖಾ ಮಠಕ್ಕೆ ಒಂದು ಭೇಟಿ ಕೊಡುವಂಥದ್ದು. ಅಲ್ಲಿ ಏನು ಸಂಸ್ಕೃತ ಪಾಠಶಾಲಾ ಏನು ನೂತನ ಕಟ್ಟಡ ಏನಿದೆ ಆ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಾರೆ. ಅನಂತರದಲ್ಲಿ ಸುಮಾರು 7:15 ವೇಳೆಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತಾರೆ. ಏನೋ ಮೊದಲ ಬಾರಿಗೆ ಮೈಸೂರಿಗೆ ಸುಮಾರು ಇದುವರೆಗೂ 3ನೇ ಬಾರಿ ನರೇಂದ್ರ ಮೋದಿ ಅವರು ಬರ್ತಾ ಇರುವಂತದ್ದು. ಆದ್ರೆ ಇದೇ ಮೊದಲ ಬಾರಿಗೆ ಏನು ನಾಡ ಅಧಿದೇವತೆ ಆಗಿರುವಂತಹ ಚಾಮುಂಡೇಶ್ವರಿಯ ದರ್ಶನವನ್ನ ಪಡ್ಕೊಳ್ಳುವಂಥದ್ದು. ಸುಮಾರು 7:45ರಿಂದ ಸುಮಾರು 8:15 ಚಾಮುಂಡೇಶ್ವರಿ ಒಂದು ವಿಶೇಷ ಪೂಜಾ ಕೈಂಕರ್ಯದಲ್ಲಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾಗುತ್ತೆ. ಯಾಕೆಂದ್ರೆ ಸುಮಾರು ರಾತ್ರಿ 8 ಗಂಟೆ ವೇಳೆಗೆ ತಾಯಿ ಚಾಮುಂಡೇಶ್ವರಿ ಆರತಿ ಆಗ್ತದೆ. ಅಲ್ಲೂ ಕೂಡ ಅಲ್ಲಿಗೆ ಒಂದು ನರೇಂದ್ರ ಮೋದಿ ಸಮಯದಲ್ಲಿ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಅನಂತರದಲ್ಲಿ ಇದು ಏನು ರಾಡಿಸನ್ ಬ್ಲೂ ಅವರಿಗೆ ನಿಗದಿ ಒಂದು ರಾಡಿಸನ್ ಬ್ಲೂ ಹೋಟೆಲ್ ಏನಿದೆ ಅಲ್ಲಿ ವಾಸ್ತವ್ಯ ಹೂಡುವಂಥದ್ದು. ಇದೇ ಮೊದಲ ಬಾರಿಗೆ 3 ಬಾರಿ ಮೈಸೂರಿಗೆ ಆಗಮಿಸಿದ್ರು ಸಹ ಮೈಸೂರಿನಲ್ಲಿ ಒಂದು ವಾಸ್ತವ್ಯವನ್ನ ಏನು ನರೇಂದ್ರ ಮೋದಿ ಅವರು ಹೂಡ್ತಾ ಇರುವಂತದ್ದು. ನಾಳೆ ಬೆಳಗ್ಗೆ ಎಂದಿನಂತೆ ಸುಮಾರು 6:30ಕ್ಕೆ ಏನು ಮೈಸೂರಿನ ಒಂದು ಅಂಬಾವಿಲಾಸ ಅರಮನೆ ಇದೆ, ಅರಮನೆಯಲ್ಲಿ ಒಂದು ವಿಶ್ವ ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅನಂತರ ಆ ಯೋಗ ಕಾರ್ಯಕ್ರಮದಲ್ಲಿ ಸುಮಾರು ಅರ್ಧ ಗಂಟೆ ಒಂದು ವೇದಿಕೆ ಕಾರ್ಯಕ್ರಮ 7:15ರಿಂದ 8 ಗಂಟೆವರೆಗೆ ಒಂದು ವಿಶ್ವ ಯೋಗ ದಿನದ ಒಂದು ಯೋಗಾಭ್ಯಾಸ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗುವಂಥದ್ದು. ಅನಂತರದಲ್ಲಿ ವಾಕಥಾನ್ ಮೂಲಕ ಅರಮನೆಯ ಮುಂಭಾಗ ಇರುವಂತಹ ದಸರಾ ವಸ್ತು ಪ್ರದರ್ಶನ ಆವರಣ ಇದೆ, ಅಲ್ಲಿ ಇರುವಂತಹ ವಸ್ತು ಪ್ರದರ್ಶನಕ್ಕೆ ಒಂದು ಭೇಟಿಯನ್ನು ಕೊಡ್ತಾರೆ. ಅನಂತರದಲ್ಲಿ ಅಲ್ಲಿ ಒಂದು ಭೇಟಿಯನ್ನು ಮುಗಿಸಿದ ನಂತರ ಏನು ವಿಶೇಷ ಆಹ್ವಾನದ ಮೇರೆಗೆ ಮೈಸೂರಿನ ಒಂದು ಅಂಬಾವಿಲಾಸ ಅರಮನೆಯಲ್ಲಿರುವಂತಹ ಪ್ರಮೋದಾದೇವಿ ಒಡೆಯರವರ ಮನೆಗೆ ಭೋಜನಕ್ಕೆ ಏನು ಬೆಳಗಿನ ಉಪಹಾರ ಸೇವನೆ ಮಾಡಲಿಕ್ಕೆ ವಿಶೇಷ ಅತಿಥಿಗಳೊಂದಿಗೆ ಅವರು ಅಲ್ಲಿಗೆ ಭೇಟಿಯನ್ನು ನೀಡುವಂಥದ್ದು.